ಇನ್ನು ಸುಜಾತಾ ಭಟ್ ಮನೆಗೆ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ. ಇವತ್ತು ಸುಜಾತಾ ಭಟ್ಗೆ ಎಸ್ಐಟಿ ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಬೆಂಗಳೂರಿನ ಬನಶಂಕರಿಯಲ್ಲಿರ್ತಕ್ಕಂಥ ಸುಜಾತಾ ಭಟ್ ಅವರ ಮನೆಯ ಒಳಗೆ ಇಬ್ಬರು ಮಹಿಳಾ ಪೊಲೀಸ್ ಅಧಿಕಾರಿಗಳು, ಮನೆಯ ಹೊರಗಡೆ ಇಬ್ಬರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಂತ. ಸುಜಾತಾ ಭಟ್ಗೆ ಇದೀಗ ಬಂಧನದ ಭೀತಿ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆಯಷ್ಟೇ ಸುಜಾತಾ ಭಟ್ ಇದೇ ಬಂಧನ ಭೀತಿಯಿಂದಾಗಿ ಪೊಲೀಸರು ಆಕೆಯ ಮನೆಗೆ ತೆರಳಿದ್ದಾಗ ಯಾವ ರೀತಿ ಹೈಡ್ರಾಮಾ ಮಾಡಿದ್ರು ಅನ್ನೋದನ್ನು ನಾವು ನೆನಪಿಸ್ಕೊಳ್ಬಹುದು. ಮೀಡಿಯಾದವ್ರು ನನ್ನನ್ನು ಡಿಸ್ಟರ್ಬ್ ಮಾಡ್ತಿದ್ದಾರೆ, ಇನ್ಯಾರೋ ನನ್ನನ್ನು ಡಿಸ್ಟರ್ಬ್ ಮಾಡ್ತಿದ್ದಾರೆ, ಪೊಲೀಸರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೈಡ್ರಾಮಾ ಮಾಡಿದ್ದನ್ನು ನಾವು ನೋಡಿದ್ವಿ. ಈ ದೃಶ್ಯನ ನೀವೇನು ನೋಡ್ತಾ ಇದ್ದೀರಾ, ಇದು ಬೆಂಗಳೂರಿನ ಬನಶಂಕರಿಯಲ್ಲಿರುವ ಸುಜಾತಾ ಭಟ್ ಅವರ ಮನೆ. ಇದು ರಂಗಪ್ರಸಾದ್ ಅವರ ಜೊತೆ ಸುಜಾತಾ ಭಟ್ ಅವರು ಇದ್ದಂತಹ ಮನೆ. ನಿನ್ನೆ ಮಾಡಿದ್ದಂತಹ ಹೈಡ್ರಾಮಾ ಮಾಧ್ಯಮಗಳ ಎದುರು ಪೊಲೀಸರು ಇವ್ರ ಮನೆಗೆ ಹೋದಾಗ ಈಕೆ ಮಾಡಿದಂತಹ ಹೈಡ್ರಾಮಾ, ನನಗೆ ಜೀವನ ಸಾಕಾಗಿದೆ, ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಭರ್ಜರಿ ಹೈಡ್ರಾಮಾ ಮಾಡಿದರು. ಪೊಲೀಸರು ಇನ್ನು ಸುಜಾತಾ ಭಟ್ ಮನೆಗೆ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ. ಇವತ್ತು ಸುಜಾತಾ ಭಟ್ಗೆ ಎಸ್ಐಟಿ ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಬೆಂಗಳೂರಿನ ಬನಶಂಕರಿಯಲ್ಲಿರ್ತಕ್ಕಂಥ ಸುಜಾತಾ ಭಟ್ ಅವರ ಮನೆಯ ಒಳಗೆ ಇಬ್ಬರು ಮಹಿಳಾ ಪೊಲೀಸ್ ಅಧಿಕಾರಿಗಳು, ಮನೆಯ ಹೊರಗಡೆ ಇಬ್ಬರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಂತ. ಸುಜಾತಾ ಭಟ್ಗೆ ಇದೀಗ ಬಂಧನದ ಭೀತಿ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆಯಷ್ಟೇ ಸುಜಾತಾ ಭಟ್ ಇದೇ ಬಂಧನ ಭೀತಿಯಿಂದಾಗಿ ಪೊಲೀಸರು ಆಕೆಯ ಮನೆಗೆ ತೆರಳಿದ್ದಾಗ ಯಾವ ರೀತಿ ಹೈಡ್ರಾಮಾ ಮಾಡಿದ್ರು ಅನ್ನೋದನ್ನು ನಾವು ನೆನಪಿಸ್ಕೊಳ್ಬಹುದು. ಮೀಡಿಯಾದವ್ರು ನನ್ನನ್ನು ಡಿಸ್ಟರ್ಬ್ ಮಾಡ್ತಿದ್ದಾರೆ, ಇನ್ಯಾರೋ ನನ್ನನ್ನು ಡಿಸ್ಟರ್ಬ್ ಮಾಡ್ತಿದ್ದಾರೆ, ಪೊಲೀಸರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೈಡ್ರಾಮಾ ಮಾಡಿದ್ದನ್ನು ನಾವು ನೋಡಿದ್ವಿ. ಈ ದೃಶ್ಯನ ನೀವೇನು ನೋಡ್ತಾ ಇದ್ದೀರಾ, ಇದು ಬೆಂಗಳೂರಿನ ಬನಶಂಕರಿಯಲ್ಲಿರುವ ಸುಜಾತಾ ಭಟ್ ಅವರ ಮನೆ. ಇದು ರಂಗಪ್ರಸಾದ್ ಅವರ ಜೊತೆ ಸುಜಾತಾ ಭಟ್ ಅವರು ಇದ್ದಂತಹ ಮನೆ. ನಿನ್ನೆ ಮಾಡಿದ್ದಂತಹ ಹೈಡ್ರಾಮಾ ಮಾಧ್ಯಮಗಳ ಎದುರು ಪೊಲೀಸರು ಇವ್ರ ಮನೆಗೆ ಹೋದಾಗ ಈಕೆ ಮಾಡಿದಂತಹ ಹೈಡ್ರಾಮಾ, ನನಗೆ ಜೀವನ ಸಾಕಾಗಿದೆ, ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಭರ್ಜರಿ ಹೈಡ್ರಾಮಾ ಮಾಡಿದರು. ಪೊಲೀಸರು ಇನ್ನು ಸುಜಾತಾ ಭಟ್ ಮನೆಗೆ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ. ಇವತ್ತು ಸುಜಾತಾ ಭಟ್ಗೆ ಎಸ್ಐಟಿ ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಬೆಂಗಳೂರಿನ ಬನಶಂಕರಿಯಲ್ಲಿರ್ತಕ್ಕಂಥ ಸುಜಾತಾ ಭಟ್ ಅವರ ಮನೆಯ ಒಳಗೆ ಇಬ್ಬರು ಮಹಿಳಾ ಪೊಲೀಸ್ ಅಧಿಕಾರಿಗಳು, ಮನೆಯ ಹೊರಗಡೆ ಇಬ್ಬರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಂತ. ಸುಜಾತಾ ಭಟ್ಗೆ ಇದೀಗ ಬಂಧನದ ಭೀತಿ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆಯಷ್ಟೇ ಸುಜಾತಾ ಭಟ್ ಇದೇ ಬಂಧನ ಭೀತಿಯಿಂದಾಗಿ
ಪೊಲೀಸರು ಆಕೆಯ ಮನೆಗೆ ತೆರಳಿದ್ದಾಗ ಯಾವ ರೀತಿ ಹೈಡ್ರಾಮಾ ಮಾಡಿದ್ರು ಅನ್ನೋದನ್ನು ನಾವು ನೆನಪಿಸ್ಕೊಳ್ಬಹುದು. ಮೀಡಿಯಾದವ್ರು ನನ್ನನ್ನು ಡಿಸ್ಟರ್ಬ್ ಮಾಡ್ತಿದ್ದಾರೆ, ಇನ್ಯಾರೋ ನನ್ನನ್ನು ಡಿಸ್ಟರ್ಬ್ ಮಾಡ್ತಿದ್ದಾರೆ, ಪೊಲೀಸರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೈ ಡ್ರಾಮಾ ಮಾಡಿದ್ದನ್ನು ನಾವು ನೋಡಿದ್ವಿ. ಈ ದೃಶ್ಯನ ನೀವೇನು ನೋಡ್ತಾ ಇದ್ದೀರಾ, ಇದು ಬೆಂಗಳೂರಿನ ಬನಶಂಕರಿಯಲ್ಲಿರುವ ಸುಜಾತಾ ಭಟ್ ಅವರ ಮನೆ. ಇದು ರಂಗಪ್ರಸಾದ್ ಅವರ ಜೊತೆ ಸುಜಾತಾ ಭಟ್ ಅವರು ಇದ್ದಂತಹ ಮನೆ. ನಿನ್ನೆ ಮಾಡಿದ್ದಂತಹ ಹೈ ಡ್ರಾಮಾ ಮಾಧ್ಯಮಗಳ ಎದುರು ಪೊಲೀಸರು ಇವ್ರ ಮನೆಗೆ ಹೋದಾಗ ಈಕೆ ಮಾಡಿದಂತಹ ಹೈ ಡ್ರಾಮಾ, ನನಗೆ ಜೀವನ ಸಾಕಾಗಿದೆ, ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಭರ್ಜರಿ ಹೈ ಡ್ರಾಮಾ ಮಾಡಿದರು. ಪೊಲೀಸರು ಇನ್ನು ಸುಜಾತಾ ಭಟ್ ಮನೆಗೆ ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ. ಇವತ್ತು ಸುಜಾತಾ ಭಟ್ಗೆ SIT ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ. ಬೆಂಗಳೂರಿನ ಬನಶಂಕರಿಯಲ್ಲಿರ್ತಕ್ಕಂಥ ಸುಜಾತಾ ಭಟ್ ಅವರ ಮನೆಯ ಒಳಗೆ 2 ಮಹಿಳಾ ಪೊಲೀಸ್ ಅಧಿಕಾರಿಗಳು, ಮನೆಯ ಹೊರಗಡೆ 2 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಂತ. ಸುಜಾತಾ ಭಟ್ಗೆ ಇದೀಗ ಬಂಧನದ ಭೀತಿ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆಯಷ್ಟೇ ಸುಜಾತಾ ಭಟ್ ಇದೇ ಬಂಧನ ಭೀತಿಯಿಂದಾಗಿ ಪೊಲೀಸರು ಆಕೆಯ ಮನೆಗೆ ತೆರಳಿದ್ದಾಗ ಯಾವ ರೀತಿ ಹೈಡ್ರಾಮಾ ಮಾಡಿದ್ರು ಅನ್ನೋದನ್ನು ನಾವು ನೆನಪಿಸ್ಕೊಳ್ಬಹುದು. ಮೀಡಿಯಾದವ್ರು ನನ್ನನ್ನು ಡಿಸ್ಟರ್ಬ್ ಮಾಡ್ತಿದ್ದಾರೆ, ಇನ್ಯಾರೋ ನನ್ನನ್ನು ಡಿಸ್ಟರ್ಬ್ ಮಾಡ್ತಿದ್ದಾರೆ, ಪೊಲೀಸರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೈ ಡ್ರಾಮಾ ಮಾಡಿದ್ದನ್ನು ನಾವು ನೋಡಿದ್ವಿ. ಈ ದೃಶ್ಯನ ನೀವೇನು ನೋಡ್ತಾ ಇದ್ದೀರಾ, ಇದು ಬೆಂಗಳೂರಿನ ಬನಶಂಕರಿಯಲ್ಲಿರುವ ಸುಜಾತಾ ಭಟ್ ಅವರ ಮನೆ. ಇದು ರಂಗಪ್ರಸಾದ್ ಅವರ ಜೊತೆ ಸುಜಾತಾ ಭಟ್ ಅವರು ಇದ್ದಂತಹ ಮನೆ. ನಿನ್ನೆ ಮಾಡಿದ್ದಂತಹ ಹೈ ಡ್ರಾಮಾ ಮಾಧ್ಯಮಗಳ ಎದುರು ಪೊಲೀಸರು ಇವ್ರ ಮನೆಗೆ ಹೋದಾಗ ಈಕೆ ಮಾಡಿದಂತಹ ಹೈ ಡ್ರಾಮಾ, ನನಗೆ ಜೀವನ ಸಾಕಾಗಿದೆ, ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ನನಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಭರ್ಜರಿ ಹೈ ಡ್ರಾಮಾ ಮಾಡಿದರು. ಪೊಲೀಸರು